ನಾನು ಮಂಡ್ಯ ಮಣ್ಣಿನ ಮಗ ಪ್ರದೀಪ. ನಾನು ಜಮೀನ್ ಕಡೆ ಬಂದಿದ್ದೆ. ನಮ್ಮ ರೈತರು ಯಾವ ತರ ಅಲ್ವೇ ಅಲ್ವೇ ಕಟ್ತಾ ಇದ್ದಾರೆ ನೋಡಿ. ನಗು ದನ ಕಟ್ಕೊಂಡು ಗೂಳಿಗಳು ಇವು ತುಂಬಾ ಸಖತ್ತಾಗೈತೆ. ಗೂಳಿ ತುಂಬಾ ಸಖತ್ತಾಗಿ ಸಾಕಿದ್ದಾರೆ ಇವರು ನಮ್ಮ ಮಂಡ್ಯ ರೈತರು. ನೋಡಿ ಯಾವ ತರ ಅಲ್ವೇ ಕಟ್ತಾ ಇದ್ದಾರೆ ನೋಡಿ. ನೀರ್ಗದ್ದೆ ಹೊಡಿಕೆ, ನೀರ್ಗದ್ದೆ ಅದೇ ಮಾಡೋಕೆ ಇವಾಗ ಹಾಗೂ ನಮ್ಮ ರೈತರು ಇವಾಗ ಅಲ್ವೇ ಕಟ್ಕೊಂಡು ಗದ್ದೆಗೆ ಒಳಕ್ಕೆ ಇಟ್ಕೊಂಡು ಹೋಯ್ತಾರೆ ನೀರ್ಗದ್ದೆ ಕಲ್ಸಕ್ಕೆ. ಇವತ್ತು ನಾಟಿ ಅಂತೆ, ಭತ್ತದ ನಾಟಿ ತುಂಬ ಸಖತ್ತಾಗ ನೋಡಿ ಯಾವ ಥರ ಕಟ್ತಾ ಇದ್ದಾರೆ ನೋಡಿ. ನೋಡಿ ಸರಪಣಿ ಅದು ನೋಡಿ, ಸರಪಣಿಯ ಎಲ್ಲ ನೀಟಾಗೆ ಎಲ್ಲನೂ ತಗೋತಾ ಇದ್ದಾರೆ. ಕೈಲೇ ತಗೋತಾ ಇರೋದು ನೋಡಿ. ಮತ್ತೆ ಇವಾಗ ಸರಪಣಿ ತಗೊಂಡು ಅಲ್ವೆಗೆ ಸುತ್ತಾಕ್ತಾರೆ. ಇವಾಗ ಒಂದು ರೌಂಡು ಸುತ್ತಬಿಟ್ಟು ತಂದು ಇಲ್ಲಿ ಕಟ್ತಾರೆ ಇಲ್ಲಿಗೆ ಅಲ್ವೆಗೆ. ಯಾಕೆ ಅದು ಬಿಚ್ಕೋಬಾರ್ದು, ಹೊಡೆಯುವಾಗ ಒಂದೇ ಸಮ ಹೋಗ್ಬೇಕು ಅಂತ ನೋಡಿ. ಗೂಳಿಗಳು ಇವು, ಇಲಾಖಿ ಹಸಿನಲ್ಲಿ ಹುಟ್ಟಿರುವಂಥ ಗೂಳಿಗಳು ಇವು ನೋಡಿ ಯಾವ ಥರ ಅವೆ ನೋಡಿ. ಗೂಳಿ ಥರ ಗೇಯ್ತಿ ಅಂತಾರಲ್ಲ, ತುಂಬ ಗೂಳಿ ಥರ ಏನ ಹೆಂಗ್ಲ ಗೇಯ್ತಿದೀಯ ಅಂತಾರಲ್ಲ, ಅವೇ ಗೂಳಿ ಇವು ನೋಡಿ ಯಾವ ಥರ ಕಟ್ತಾವ್ರ ನಮ್ಮ ರೈತರು. ಯಾವ ಥರ ಸುತ್ತಾಗ್ತಿದ್ದಾರೆ ಸರಪಣಿಯ ನೋಡಿ. ಅದೇ ಥರ ಹಿಂದೆಗಡೆ ನಮ್ಮ ರೈತರು ಕಬ್ಬು ಕೂಡ ನೆಟ್ಟಿದ್ದಾರೆ ನೋಡಿ. ಯಾವ ಥರ ಕಬ್ಬು ಯಾವ ಥರ ಬೆಳೆದಿದ್ದಾರೆ. ಸಾಲಾಗಿ ತೆಗು ಮರ ಗಿಡಗಳು ಎಲ್ಲ ನಮ್ಮ ರೈತರೇ ಬೆಳೆದಿರೋದು. ನಮ್ಮ ತಾತ ಮುತ್ತಾತಿರು ಬೆಳೆದಿರುವಂಥ ಮರ ಗಿಡಗಳು ಇವೆಲ್ಲ ನೋಡಿ. ನಮ್ಮ ಮಂಡ್ಯ ರೈತರು ಇವರು ಯಾವ ಥರ ತುಂಬ ಸಖತ್ತಾಗೆ ಕಟ್ತಾಯಿದ್ದಾರೆ. ನೊಗವ ಅಲ್ವೇ ಇನ್ನೇ ಆಮೇಲೆ ಮೊಕ್ರಂಬೆನೂ ಕೂಡ ಹಾಕ್ತಾರೆ. ಇವಾಗ ಮೊಕ್ರಂಬೆ ಹಾಕಲ್ಲ, ಯಾಕೆಂದರೆ ಅದು ಕಬ್ಬಿಗೆ ಉಳುಕ್ ಹೋದಾಗ ಮಾತ್ರ ಅದು ಹಾಕೋದು. ಇವಾಗೆಲ್ಲ ಹಂಗೆ ಹೊಡಿತಾರೆ ಇವಾಗ ನೋಡಿ. ಅದೇ ಥರ ಎತ್ತಿನ ಗಾಡಿಗಳು ನೋಡಿ, ಎರಡು ಬಂದವೆ. ಎತ್ತಿನ ಗಾಡಿ, ಇನ್ನೊಂದೇರು ಒಳಗಡೆ ಉಳುಮೆ ಮಾಡ್ತಾಯಿತೆ ಗದ್ದೆಯ. ಅದೇ ಒಕ್ಕಡೆ ಉಳುಮೆ ಮಾಡ್ತಾಯಿತೆ. ಇನ್ನೊಂದೇರು ಅಲ್ಲಿಗೂ ಹೋಗೋಣ, ತೋರಿಸ್ತೀನಿ ನೋಡಿ ಯಾವ ಥರ ಕಟ್ತಾಯಿದ್ದಾರೆ ನೋಡಿ. ತುಂಬ ಸಖತ್ತಾಗಿ ಕಟ್ತಾಯಿದ್ದಾರೆ ನಿಜಕ್ಕೂ. ನಮ್ಮ ಮಂಡ್ಯದ ರೈತರು ಇವರು. ನಮ್ಮ ರೈತರಿಗೆ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು ನೋಡಿ. ಯಾವ ಥರ ಹೆಗ್ಲ ಮೇಗ ಒಂದು ಟವಲ್ ಸುತ್ಕೊಂಡು ಕತ್ತು ಸುತ್ತ ಯಾವ ಥರ ಒಳ್ಳೆ ಪಟ್ಪಟೆ ಚಡ್ಡಿ ಹಾಕೊಂಬಂದಾರ ನೋಡಿ. ಮಂಡ್ಯ ಚಡ್ಡಿ ಇದು ನೋಡಿ ಯಾವ ಥರ ಕಟ್ತಾವ್ರ ನಮ್ಮ ರೈತರು. ತುಂಬಾ ಸಖತ್ತಾಗಿ ಕಟ್ತಾ ಇದ್ದಾರೆ ನಮ್ಮ ರೈತರು. ಏನೆಲ್ಲ ಒಂದು ವ್ಯವಸಾಯ ಮಾಡ್ಯಾರೆ ಅಕ್ಕಪಕ್ಕದಲ್ಲಿ, ಕಬ್ಬು, ರಾಗಿ, ಭತ್ತ. ಇವಾಗ ಭತ್ತದ ಪೈರು ಇಡ್ತಾ ಇದ್ದಾರೆ ನೋಡಿ. ತುಂಬಾ ಸಖತ್ತಾಗಿ ಕಟ್ತಾ ಇದ್ದಾರೆ ಸರಪಣಿಯ. ಅದೇ ಥರ ನಮ್ಮ ದನಗಳು ಕೂಡ ಮೇಲ್ಗಡೆ ನಿಂತಿದ್ದಾವೆ ನೋಡಿ. ಇವಾಗ ಹಗ್ಗ ತಗೋತಾರೆ, ಇವಾಗ ಕೈಗೆ ಹಗ್ಗ ಇಟ್ಕೋತಾರೆ. ಹಗ್ಗವ ನೋಡಿ, ಹಗ್ಗ ತಗೊಂಡ್ರು. ಹಗ್ಗ ತಗೊಂಡು ನೀಟಾಗಿ ಅವು ಏನು ಕಟ್ಕೊಂಡು ಹೊಡಿತಾರೆ. ಹಿಡ್ಕಣ ಕುಂಟೆ ಹಿಡ್ಕೊಂಡ್ರೆ ಹೋಗೋದದು. ಅವು ಹೋಗವು ನೋಡಿ. ಇವಾಗ ಒಳಕ್ಕೆ ಗದ್ದೆ ಒಳಕ್ಕೆ ಹಂಗೆ ಹೋಯ್ತಾ ಇದ್ದಾರೆ ಗದ್ದೆ ಒಳಕ್ಕೆ ಇವಾಗ ನಮ್ಮ ರೈತರು ನೋಡಿ. ಯಾವ ಥರ ಕುಂಟೆ ಹೊಡಿತಿದ್ದಾರೆ ನೋಡಿ. ಇವಾಗ ಬರಗದ್ದಲ್ಲಿ ಹೊಡಿತಿದ್ದಾರೆ. ಅಲ್ಲಿಗೋ ಇವಾಗ ನೀರು ಗದ್ದೆ ಒಳಕ್ಕೆ ಹೋಗ್ಬೇಕು ದನಗಳು ನೋಡಿ. ತುಂಬಾ ಸಖತ್ತಾಗ ಗಾಂಭೀರ್ಯದಿಂದ ಹೆಜ್ಜೆ ಹಾಕೊಂಡು ಹೋಯ್ತಾ ಇದ್ದಾವೆ ನೋಡಿ. ತುಂಬ ನಮಗೆಲ್ಲ ಸಂತೋಷ ದಿನ, ಖುಷಿ. ನಮ್ಮ ಮಂಡ್ಯದಲ್ಲಿ ಈ ಥರ ನಮ್ಮ ರೈತರು ದನ ನೊಗ ಕಟ್ಕೊಂಡು ಅಲ್ವೇ ಕಟ್ಕೊಂಡು ಈ ಥರ ಹೊಡಿತಾರೆ ನೀರ್ಗದ್ದಲ್ಲಿ ಅಂದರೆ ನಮಗೆಲ್ಲ ಖುಷಿ, ಸಂತೋಷ, ಹಬ್ಬ ಇದ್ದಂಗೆ. ನಮ್ಮ ರೈತರು ಗದ್ದೆ ಉತ್ತರೆ ನೋಡಿ ಯಾವ ಥರ. ಇವಾಗ ನೀರ್ಗದ್ದೆ ನೋಡಿ, ನೀರೊಳಗೆ ಬರ್ತಾಯಿದ್ದಾವೆ ನೋಡಿ. ಇವಾಗ ನೀರೊಳಗಡೆ ಬರ್ತಾಯಿದ್ದಾವೆ, ತುಂಬ ಸಖತ್ತಾಗಿ ಬರ್ತಾಯಿದ್ದಾವೆ ಅಜ್ಜಿ ಹಾಕೊಂಡು ನೋಡಿ. ನೀರು ಹರಿತೈತೆ ಕಾಲುವೆಯಲ್ಲಿ, ಚಿಕ್ಕ ಕಾಲುವೆ ಇದು, ಪುಟಾಣಿದು ನೋಡಿ. ಎರಡು ಯಾವ ಥರ ಅಜ್ಜೆ ಹಾಕೊಂಡು ಯಾವ ಥರ ಗಾಂಭೀರ್ಯದಿಂದ ಬರ್ತಾಯಿದ್ದಾವೆ ನೋಡಿ. ತುಂಬ ಸಖತ್ತಾಗಿ ಬರ್ತಾಯಿದ್ದಾವೆ ನೋಡಿ.
ನೋಡಿ, ಇದೆಲ್ಲ ಜಮೀನು ನಮ್ಮ ತಾತ ಮುತ್ತಾತಿರ ಮಾಡಿರುವಂಥ ಜಮೀನು. ಇವಾಗ ಯಾರು ಜಮೀನು ಮಾಡಲ್ಲ. ಅವಾಗೇನು ದಾನ ಧರ್ಮ ಇತ್ತು ಕೊಟ್ಬಿಡ್ತಿದ್ರು ಅಂತ ದಾನವಾಗಿಯ. ಇವತ್ತು ಯಾರು ಕೊಟ್ಟಾರೋ ಜಮೀನು ಇರೋರು ಎಲ್ಲ ಅವ್ರವ್ರೇ ಮಾಡ್ಕೊಂಡು ಮಡಿಕತ್ತ ಕುಂತಾರ ಇವತ್ತು. ಎಮ್ ಎಲ್ ಎಗಳು ಎಂ ಪಿಗಳು ಅವ್ರವೇನು ಹಾಕ್ತ ಒಂದು 50 ಬಿಲ್ಡಿಂಗ್ ಇರ್ತವೆ, 50 ಸ್ಕೂಲ್ ಇರ್ತವೆ, 50 ಕಾರ್ಗಳು ಇರ್ತವೆ ಅವ್ರವ್ಯ. ಇವತ್ತು ಯಾರು ಕೊಡಲ್ಲ, ಎಲ್ಲ ಬುದ್ಧಿವಂತರಾಗ್ಬಿಟ್ಟಾರ ನೋಡಿ. ನೋಡಿ ಅದೇ ಥರ ನಮ್ಮ ರೈತರು ಒಟ್ಲು ಕೂಡ ಹಾಕಿದ್ದಾರೆ, ಭತ್ತದ ಒಟ್ಲು. ಒಕ್ಕಣೆ ಎಲ್ಲ ತೌರಿ ಎಲ್ಲ ಸಾವ್ರಿ ನೀಟಾಗ ಗದ್ದೆಯ ತೌರಿ ಕಟ್ಟಿ ಮಣ್ಣು ಹಾಕೊಂಡು ತೌರಿ ಕಟ್ತಾರೆ. ಗುದ್ಲಿ ಮುಖಾಂತರ ಗುದ್ಲಿ ತಗೊಂಡು ಎಲ್ಲನೂ ನೀರು ಗದ್ದೆ ಕಲಿಸಿ ನೀಟಾಗ ರೈತ ಮಹಿಳೆಯರು ಬಂದು ನಾಟಿ ಹಾಕ್ತಾರೆ. ಇಲ್ಲಿ ಗದ್ದೆ ಒಳಗಡೆ ನಿಂತ್ಕೊಂಡು ನಮ್ಮ ಮಂಡ್ಯ ಸೈಡು ಜಾಸ್ತಿ ರೈತ ಮಹಿಳೆಯರೇ ನಾಟಿ ಹಾಕೋದು ನೋಡಿ. ಅದೇ ಥರ ಹಳ್ಳಿ ಕರ್ದನ ಕಟ್ಕೊಂಡು ನಮ್ಮ ಮಂಡ್ಯದ ರೈತರು ಇಲ್ಲೊಬ್ಬರು 2 ಎಕರೆ ನೇಗ್ಲು ತಗೊಂಡು ನೀರು ಗದ್ದೆ ಕಾಸ್ತಾ ಇದ್ದಾರೆ ನೋಡಿ. ಯಾವ ಥರ ಸಾಲಾಗೆ ಪಟ ಹೊಡಿತಿದ್ದಾರೆ ಅಂತ ನೀರು ಗದ್ದೆಯಲ್ಲಿ ನೋಡಿ. ಯಾವ ಥರ ಉಳುಮೆ ಮಾಡ್ತಾಯಿದ್ದಾರೆ. ಇವಾಗ ಭತ್ತ ನೆಡೋಕ್ಕೆ ನೋಡಿ, ಭತ್ತದ ಪೈರು ಆಲೆ ಬಂದ್ಬಿಟ್ಟಿದೆ. ಇನ್ನೊಂದು 2 ದಿವಸದಲ್ಲಿ ತವರಿ ಕಟ್ಬಿಟ್ಟು ಉಳುಮೆ ಮಾಡ್ತಾರೆ ಇವಾಗ ನೋಡಿ. ಯಾವ ಥರ ಹೊಡಿತಿದ್ದಾರೆ ನೋಡಿ. ಸಾಲ ಆಗಲ್ಲ ಗಾಂಭೀರ್ಯದಿಂದ ಅಜ್ಜೆ ಹಾಕೊಂಡು ನಮ್ಮ ಹಳ್ಳಿಕಾರ ದನಗಳು ಯಾವ ಥರ ಹೋಯ್ತಾ ಇದ್ದಾವೆ ನೋಡಿ ನೀವೇ. ನೋಡಿ ಅದೇ ಥರ ಪಕ್ಕದಲ್ಲಿ ಯಾರೋ ಒಬ್ರು ತೆಕ್ಲು ಬಿಟ್ಬಿಟ್ಟಿದ್ದಾರೆ. ಒಡಕೆ ಕಟ್ಟೆಲ್ಲ ಬೆಳಗ್ಗೆ ಕೂತ್ಕೊಂಡು ನಡು ಗದ್ದೆ ಒಳಗೆ ತೆಕ್ಲು ಬಿಟ್ಟಾರ ನೋಡಿ. ಯಾರ ಕಣಿ ಒಬ್ಬರು ನೋಡಿ. ಸುತ್ತಮುತ್ತ ನೋಡಿದ್ರು ಇವಾಗ ನಮ್ಮ ರೈತರು ವ್ಯವಸಾಯ ಮಾಡ್ತಾಯಿದ್ದಾರೆ, ನೀರು ಗದ್ದೆ ಕಾಯಿಸ್ತಾ ಇದ್ದಾರೆ ಎಲ್ಲ ಕಡೆನೂ ನೋಡಿ. ನೋಡಿ ಯಾವ ಥರ ಟ್ಯಾಕ್ಟ್ರ್ ತಗೊಬಂದು ಉಳುಮೆ ಮಾಡ್ಕೊಂಡು ಟ್ಯಾಕ್ಟ್ರಲ್ಲಿ ದನಿನಲ್ಲಿ ಉಳುಮೆ ಮಾಡ್ತಾಯಿದ್ದಾರೆ, ನೀರು ಗದ್ದೆ ಕಾಯಿಸ್ತಾಯಿದ್ದಾರೆ ನೋಡಿ. ನೋಡಿ ಇಲ್ಲಿ ನಮ್ಮ ರೈತರು ಯಾವ ಥರ ಬಲ್ಚರ್ಕದಂಗೆ ಸಾಲು ಹೊಡಿತಿದ್ದಾರೆ ನೋಡಿ ದನಿನಲ್ಲಿ. ಹಳ್ಳಿ ಕರ್ದನಗಳು ಇವು ನೋಡಿ. ತುಂಬ ಫೇಮಸ್ಸು ಮಂಡ್ಯ ಸೈಡು ಹಳ್ಳಿ ಕರ್ದನ ಅಂದ್ರೆ. ಎಲ್ಲಿ ಅಂದರೆ ಅದು ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರ ನೋಡಿ. ಹಳ್ಳಿ ಕಾರು ದನ ನಮ್ಮ ಮಂಡ್ಯದಲ್ಲಿ ಸುತ್ತಮುತ್ತ ಹಳ್ಳೀಲಿ ಜಾಸ್ತಿ ಕಟ್ತಾರೆ ಇದನ್ನು, ಹಳ್ಳಿ ಕರ್ದನಗಳ. ನಮ್ಮ ತಾತ ಮುತ್ತಾತಿರೆಲ್ಲ ಹಿಂದೆ ಕಟ್ತಿದ್ರು, ಇವಾಗೂ ಕಟ್ತಾರೆ ನೋಡಿ. ಯಾವ ಥರ ಒಂದು ಹಳೆ ಪ್ಯಾಂಟು ಹಳೆ ಅಂಗಿ ಇಟ್ಕೊಂಡು ಬಲಗೈಲಿ ಚಾವಂಟಿ ಕಲ್ಲು ಹಿಡ್ಕೊಂಡು ಎಡಗೈಲಿ ನೇಗ್ಲು ಹಿಡ್ಕೊಂಡು ಯಾವ ಥರ ಉಳುಮೆ ಮಾಡ್ತಾವ್ರೆ ನೋಡಿ ನಮ್ಮ ರೈತರು. ತುಂಬ ಸಖತ್ತಾಗಿ ಗಾಂಭೀರ್ಯದಿಂದ ಅಜ್ಜೆ ಆಗ್ತಿದ್ದಾವೆ ಹೇಳುವೆ ಹಳ್ಳಿ ಕರ್ದನ ನೋಡಿ. ನೋಡಿ ಬೆಳಗಿನ ಜಾವ ನೋಡಿ ತುಂಬ ಸಖತ್ತಾಗ ಒಳ್ಳೆ ಇನ್ನೂ ಹಿಮ ಬೀಳ್ತಾನೆ ಐತೆ ನೋಡಿ. ಯಾವ ಥರ ತಿರ್ಕೊಂಡು ಹೇಳುವ ಒಂದೇ ಸಮ ಗಾಂಭೀರ್ಯದಿಂದ ಹೆಜ್ಜೆ ಆಗ್ತಾಯಿದ್ದಾವೆ ಹೇಳುವೆ ನೀರು ಗದ್ದೆ ಒಳಗಡೆ. ಅದೇ ಥರ ನಮ್ಮ ರೈತರು ಕೂಡ ಹಿಂದ್ಗಡೆ ಯಾವ ಥರ ಗಾಂಭೀರ್ಯದಿಂದ ಹೆಜ್ಜೆ ಹಾಕೊಂಡು ನಡ್ಕೊಂಡು ಹೋಯ್ತಾ ಇದ್ದಾರೆ ನೋಡಿ. ಅದು ಹಿಡ್ಕೊಂಡು ಇದು ನೇಗ್ಲು ಹಿಡ್ಕೊಂಡು ನೋಡಿ. ಅದೇ ಥರ ಕೊಕ್ಕರೆಗಳು ಕೂಡ ಬಂದಿದ್ದಾವೆ ಇಲ್ಲಿಗೆ. ಕಪ್ಪೆ ಅಡಿಕೆ, ಕಪ್ಪೆ, ಹುಳ, ಮೀನು, ಮಿರ್ಚೆಗಳು ತಿನ್ನೋಕ್ಕೆ ಕೊಕ್ಕರೆ ಕೂಡ ಬಂದಿದ್ದಾವೆ. ನೀರು ಗದ್ದೆ ಟೈಮಲ್ಲಿ ಜಾಸ್ತಿ ಕೊಕ್ಕರೆಗಳು ಬರ್ತವೆ ಈ ಪ್ರದೇಶಕ್ಕೆ ನೋಡಿ. ನಮ್ಮ ಕಡೆಯಿಂದ
ನಮ್ಮ ರೈತರಿಗೆ ತುಂಬ ಟ್ಯಾಂಕ್ಸ್. ಯಾಕೆಂದರೆ ತುಂಬ ಕಷ್ಟಪಡ್ತಾರೆ, ಕಷ್ಟಪಡಲೇಬೇಕು ಎಂಥವ್ರು ಕೂಡ. ಮುಂದಿನ ಪೀಳಿಗೆಯಲ್ಲಿ ಸುಖ ಸಿಕ್ಕಬೇಕು ಅಂದರೆ ನಿಜಕ್ಕೂ ನೋಡಿ ನೋಡಿ ತುಂಬ ಸಖತ್ತಾಗ ನಮ್ಮ ರೈತರು. ಇವಾಗ ಯಾರು ಹಿಂದೆ ಎಲ್ಲ ಬತ್ತಿದ್ರು, ಮನೆಯವರೆಲ್ಲ ಬತ್ತಿದ್ರು ಹಿಂದೆ ಗದ್ದೆಗೆ ವ್ಯವಸಾಯ ಮಾಡೋಕ್ಕೆ. ಇವತ್ತು ಯಾರು ಬಂದಾರೋ ನೋಡಿ, ನಮ್ಮ ರೈತರು ಒಬ್ಬರು ಇರೋದು ವ್ಯವಸಾಯ ಮಾಡ್ತಾಯಿದ್ದಾರೆ ನಿಜಕ್ಕೂ. ಹಿಂದಿನ ಇದರಲ್ಲಿ 1999ನೇ ಇಸ್ವಿ ಹಳೆ ಇಸ್ವಿಲಿ ಎಲ್ಲ ಬಂದು ಗೈತಿದ್ರು. ಇವಾಗ ಯಾವಾಗ 2000 ಬಂದ್ಬಿಡ್ತು ಹೊಸ ಇಸ್ವಿ, ಯಾರೂ ಬರ್ತಾಯಿಲ್ಲ ನೋಡಿ ವ್ಯವಸಾಯ ಮಾಡೋಕ್ಕೆ. ಎಲ್ಲ ಭೂಮಿ ರೈಟು, ಚಿನ್ನದ ರೈಟು ಜಾಸ್ತಿ ಆಯ್ತೈತೆ. ಯಾಕೆ ಹೇಳಿ ಅದು ಜಾಸ್ತಿ ಐತೆ ಇರೋದು? ಹಾಂ, ಒಂದೇ ಗಂಡು ಸಾಕು ಒಂದೇ ಹೆಣ್ಣು ಸಾಕು ಅಂತಾರೆ. ಒಂದು ಮಗ ಹುಟ್ರೆ ಅದೇನಾರ ಅಪ್ಪಿ ಗೋತ ಹಾಕ್ಬಿಟ್ರೆ ಏನಾಯ್ತದೆ ಹೇಳಿ? ಮುಂದಕ್ಕೆ ಯಾವುದೋ ಕಾರಣಕ್ಕೂ ಭೂಮಿ ಉಳೋರ ಇರೋದಿಲ್ಲ. ಅವಾಗ ಎಲ್ಲ ರೈಟು ಬಿದ್ದೋಯ್ತದ. ಭೂಮಿ ರೈಟು, ಚಿನ್ನದ ರೈಟು ಎಲ್ಲ ಬಿದ್ದೋಯ್ತದ, ಕುಸ್ತೋಯ್ತದ. ಯಾವಾಗ ಕೆಳಕ್ಕೆ ಮನಾಗ ಅದು ನ್ಯಾತಾಕೋರು ಇರುವುದಿಲ್ಲ. ಚಿನ್ನವ ಕತ್ಕ ಯಾರು ಇರೋಲ್ಲ ಅವಾಗ ಭೂಮಿ ಮ್ಯಾಗೆ. ನ್ಯಾತಕ ಇರುವುದಿಲ್ಲ, ಈ ಭೂಮಿ ಉಳುಮೆ ಮಾಡೋರು ಇರುವುದಿಲ್ಲ ಅವಾಗ. ಹಂಗಾಗೋಯ್ತದೆ ಮುಂದಿನ ಪೀಳಿಗೆಗೆ ನೋಡಿ ಯಾವ ಥರ ಉಳುಮೆ ಮಾಡ್ತಿದ್ದಾರೆ ಅಂತ ನಮ್ಮ ರೈತರು. ಎರಡು 2061ನೇ ಇಸ್ವಿ ಹೊತ್ತಿಗೆ ಏನಾಗ್ಬಿಡ್ತದೆ ಈ ದೇಶ? ಇಲ್ಲ ಹಿಂಗೆ ಇದ್ದದೋ ಇಲ್ಲ ಮುಂದೆ ಫುಲ್ಲು ನಾಶ ಆಗ್ಬಿಟ್ಟದ, ಯಾರು ಗೊತ್ತು? ಯಾರೋ ಕೋಡಿ ಸ್ವಾಮೀಜಿ ಒಬ್ಬರು ನುಡಿತಿದ್ರು ಆ ಥರ ನಾನು ಹೇಳ್ತಾನೆ. ಏನೋ ಒಂದು ಆತ್ಮ ಹೇಳ್ತಾ ಇದೆ ಅಷ್ಟೇ ನೋಡಿ. ಮುಂದಿನ ಪೀಳಿಗೆಗೆ ಯಾರೂ ಇರೋದಿಲ್ಲ ನಿಜಕ್ಕೂ. ಗದ್ದೆ ಉಳೋರೇ ಆಗಲಿ, ವ್ಯವಸಾಯ ಮಾಡೋರೇ ಆಗಲಿ ಯಾರೂ ಇರೋದಿಲ್ಲ. ಎಲ್ಲ ಮಿಷಿನ್ ಏರಿಯಾಗಳು ಬಂದ್ಬಿಡ್ತವೆ. ಆದರೆ ಮಿಷಿನ್ ಏರಿಯಾಗಳು ಏನು ಬಡವ್ರಿಗೇನು ಕೊಟ್ಬಿಡೋದಿಲ್ಲ ಅದು ಮಿಷಿನ್ ಏರಿಯಾಗಳ. ಇವಾಗ ಯಾರು ಎಮ್ ಎಲ್ ಎಗಳು, ಎಂ ಪಿಗಳು, ಸಿದ್ದರಾಮಯ್ಯ ಆಗ್ಬೋದು, ಕುಮಾರಸ್ವಾಮಿ ಆಗ್ಬೋದು, ಯಡಿಯೂರಪ್ಪ ಆಗ್ಬೋದು, ಬೊಮ್ಮಾಯಿ ಆಗ್ಬೋದು, ಮೋದಿ ಆಗ್ಬೋದು, ಪುಟ್ಟರಾಜ್ ಆಗ್ಬೋದು, ಡಿ ಸಿ ತಮ್ಮಣ್ಣ ಆಗ್ಬೋದು, ಮಂಡ್ಯದಲ್ಲಿ ರಾಮಚಂದ್ರ ಆಗ್ಬೋದು, ಶ್ರೀನಿವಾಸ ಆಗ್ಬೋದು, ಎಂ ಶ್ರೀನಿವಾಸ, ಬಂಡಿ ಸಿದ್ದೇಗೌಡ, ರಮೇಶ್ ಬಾಬು, ಅರ್ಕೆರೆ ರವೀಂದ್ರ ಶ್ರೀಕಂಠೆ ಆಗ್ಬೋದು. ಇಂಥವ್ರು ಯಾರು ಆಸ್ತಿ ಮಾಡೋರ ಜೋರಾಗೆ ಅಂಥವ್ರು ಮಾತ್ರ ಮಿಷಿನ್ ಏರಿಯಾ ಅಂಥವ್ರತಕ್ಕೆ ಹೋಗ್ಬೇಕೈತೆ ಜೀತ ಮಾಡೋಕೆ ನಮ್ಮ ಬಡವರು. ಇನ್ಮೇಲೆ ಮುಂದಿನ ಪೀಳಿಗೆಗೆ ಗೊತ್ತಾ, ಅಂಥವ್ರತಕ್ಕೆ ಹೋಗ್ಬೇಕೈತೆ. ಜೀತ ಪದ್ಧತಿ ಯಾವುದೇ ಕಾರಣಕ್ಕೂ ಹೋಗಲ್ಲ ನಮ್ಮ ದೇಶದಿಂದ ಅದು ನೋಡಿ. ಅಂಥವ್ರತಕ್ಕೆ ಯಾರು ಜಮೀನು ಮಾಡೋರ ಅಂಥವ್ರತಕ್ಕೆ ಹೋಗ್ಬೇಕಾಯ್ತದ ಜೀತ ಮಾಡೋಕೆ ನಮ್ಮ ಬಡವರು. ಹಿಂದೆ ಯಾವ ಥರ ಹೋಯ್ತಿದ್ರು ಅದೇ ಥರ ಹೋಗ್ಬೇಕೈತೆ ಮುಂದಕ್ಕೂ ನೋಡಿ. ಯಾವ ಥರ ನಮ್ಮ ರೈತರು ತುಂಬ ಸಖತ್ತಾಗ ಒಳ್ಳೆ ಗಾಂಭೀರ್ಯದಿಂದ ಉಳುಮೆ ಮಾಡ್ತಾಯಿದ್ದಾರೆ ನಿಜಕ್ಕೂ. ನೀರುಗದ್ದೆ ಉಳುಮೆ ಇದು. ನಮ್ಮ ರೈತರಿಗೆ ನಮ್ಮ ಕಡೆಯಿಂದ ತುಂಬ ಟ್ಯಾಂಕ್ಸ್ ನೋಡಿ. ನಮ್ಮ ರೈತರು ಯಾವ ಥರ ಹಲ್ವೆ ಹೊಡಿತಿದ್ದಾರೆ, ನೀರುಗದ್ದೆ ಹಲ್ವೆ ತುಂಬ ಫಾಸ್ಟಾಗಿ ಹೊಡಿತಿದ್ದಾರೆ ನಿಜಕ್ಕೂ. ತುಂಬ ಸಖತ್ತಾಗಿ ಬರ್ತಾಯಿದ್ದಾವೆ, ಹೇಳುವೆ ಒಂದೇ ಸಮದಿಂದ ಬರ್ತಾಯಿದ್ದಾವೆ ನೋಡಿ. ಒಳ್ಳೆ ಗಾಂಭೀರ್ಯದಿಂದ ಬರ್ತಾಯಿದ್ದಾವೆ, ತುಂಬಾ ಸಖತ್ತಾಗ ಹಲ್ವೆ ಹೊಡಿತಿದ್ದಾರೆ ನೀರುಗದ್ದೆ ಹಲ್ವೆ. ಇವತ್ತು ನಾಟಿ ಅಂತೆ ನೋಡಿ. ಇನ್ನು ರೈತ ಮಹಿಳೆಯರು ಬಂದಿಲ್ಲ ನಾಟಿ ಹಾಕೋಕೆ. ಇನ್ನೇನೋ ಬರ್ತಾರೆ ಅವರು ತಿಂಡಿ ಗಿಂಡಿ ಮಾಡ್ಕೊಂಡು ಬೇರೆ ಕಡೆ ಹೋಗಿರ್ತಾರೆ ನಾಟಿ ಹಾಕೋಕೆ ನೋಡಿ. ಯಾವ ಥರ ನಿಜಕ್ಕೂ ತುಂಬ ಸಖತ್ತಾಗ ಹಲ್ವೆ ಹೊಡಿತಿದ್ದಾರೆ ನಿಜಕ್ಕೂ. ಮಟ್ಟ ಮಾಡ್ತಾಯಿದ್ದಾರೆ ಒಂದು ಸಮೂಹಗೆ. ಎಲ್ಲಿ ಹಳ್ಳ ಇರ್ತದೆ ಅಲ್ಲಿಗೆ ಮಣ್ಣು ಎಳ್ಕೊಂಡು ಹೋಗಿ ಗುಳಿ ದನಗಳ ಮುಖಾಂತರ ಹಲ್ವೆ ಮುಖಾಂತರ ಅದನ್ನು ಹಳ್ಳಕ್ಕೆ ಬಿಡ್ತಾರೆ. ಹಳ್ಳಕ್ಕೆ ಬಿಟ್ಟು ಅದನ್ನು ಅಲ್ಲಿ ಮಟ್ಟ ಮಾಡ್ತಾರೆ ಅಲ್ಲಿ. ಅವಾಗ ನೋಡಿ ತುಂಬಾ ಸಖತ್ತಾಗ ನೋಡಿ ಯಾವ ಥರ ಬರ್ತಾಯಿದ್ದಾವೆ ನೋಡಿ. ಎರಡು ಒಂದೇ ಸಮವಾಗ ಬಿರ್ಸಾಗಿ ಬರ್ತಾಯಿದ್ದಾವೆ, ತುಂಬ ಬಿರ್ಸಾಗ ನೋಡಿ. ಇವು ಪ್ರೈಜ್ ಬಂದಿರ್ದನು ಅಂತ. ಯಾವುದ್ರಲ್ಲಿ ಪ್ರೈಜ್ ಬಂದಿರ್ದು? ಎಲ್ಲ ತವೇ ಗೇಮಿಗೆ ಪ್ರೈಜ್ ಕೊಟ್ಟಿದ್ದಾರಂತ. ನೋಡಿ ತುಂಬಾ ಸಖತ್ತಾಗ ಬಿರ್ಸಾಗಿ ನುಗ್ತಾವೆ ನೋಡಿ. ಗುಳಿ ಥರ ಗೆಯ್ಬೇಕು ಅಂದಲ್ಲ ಅವಾಗ ನೋಡಿ. ಅದೇ ಗುಳಿಗಳೇ ಇವು, ಇಲ್ಲ ಕೇಸಿನಲ್ಲಿ ಹುಟ್ಟಿರುವಂಥ ಗುಳಿ ಇವು ನೋಡಿ. ಯಾವ ಥರ ನುಗ್ತಾವೆ ಹಂಗೆ.
ಎರಡು ಒಂದೇ ಸಮ ಮೊಕ ಎತ್ಕೊಂಡು ಅದು ಕೊಂಬ ಹಿಂಗೆ ಮೇಕೆ ಎತ್ಕೊಂಡು ಬರ್ತದಾವೆ ನೋಡಿ, ಎತ್ಕೊಂಡು ಹಂಗೆ ಮೊಕವ ತುಂಬಾ ಸಕ್ಕತ್ತಾಗಿ ಉಳುಮೆ ಮಾಡ್ತಿದ್ದಾರೆ ನಿಜವಾಗೂ ನಮ್ಮ ಹಣಬಡಿ ಗ್ರಾಮದ ರೈತರು. ನೋಡಿ ಅಲ್ಲಿ ನೋಡಿ, ಆ ಮೂಲೆಯಲ್ಲೂ ನಮ್ಮ ರೈತರು ಎಲ್ಲ ಏಟ್ ಕಟ್ಕೊ ಬಂದು ಉಳುಮೆ ಮಾಡ್ತಾಯಿದ್ದಾರೆ ನೋಡಿ. ಅಲ್ಲಿ ನೋಡಿ ಯಾವ ಥರ ದನ ಟ್ಯಾಕ್ಟ್ರು 5-6 ಸೀಟು ನಮ್ಮ ರೈತರು ಯಾವ ಥರ ಉಳುಮೆ ಮಾಡ್ತಾಯಿದ್ದಾರೆ ನೋಡಿ. ಇಲ್ಲಿ ನೋಡಿ ತೋರಿಸ್ತೀನಿ ನಿಮ್ಗೆ. ನೋಡಿ ಎಷ್ಟು ಜನ ಅವರ ಈ ಗುಂಪಲ್ಲಿ. ಇಲ್ಲಿ ನೋಡಿ ಹೆಂಗೆ ಬರ್ತಿದ್ದಾವೋ, ಹಂಗೆ ಹುಲಿ ನುಗ್ದಂಗೆ ಹೋಯ್ತಾವೆ ನೋಡಿ. ನೋಡಿ 2 ಹುಲಿ ಸಾಕಾರ, ಆ ಕಡೆ ಒಂದು ಹುಲಿ ಈ ಕಡೆ ಒಂದು ಹುಲಿ. ನೋಡಿ ಯಾವ ಥರ ಬಂದ್ಬಿಟ್ಟು ಮುಂದಕ್ಕೆ ನೋಡಿ. ನೋಡಿ 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 ನಮ್ಮ ರೈತರು ಯಾವ ಥರ ಪೈಟಿ ಕಟ್ತಾವ್ರ ತಲ್ಗ. ತುಂಬಾ ಸಖತ್ತಾಗಿ ಕಟ್ತಾವ್ರ ರೈತರು ಪೈಟವ. ಇವಾಗ ಹಳೆ ಅಂಗಿ ಕತ್ತಾವ್ರ ನೋಡಿ. ಅವರೇ ಕೊಡ್ತಾರೆ ದುಡ್ಡು ಅವರೇ ಕೊಡ್ತಾರೆ ನೋಡಿ. ನಮ್ಮ ರೈತರಿಗೆ ಎಷ್ಟೇ ಬಂದ್ರು ಎಟ್ಕುದಿಲ್ಲ ದುಡ್ಡು. ನಿಜಕ್ಕೂ ದುಡ್ಡು ಅಂತಾರೆ. ನೋಡಿ ಯಾಕೆ ಹೆಣ್ಣು ಸಿಗ್ತಾಯಿಲ್ಲ ನಮ್ಮ ರೈತರಿಗೆ ಅಂದ್ರೆ, ನಿಜಕ್ಕೂ ಹೆಣ್ಣು ಸಿಗ್ತಾರು ಪರವಾಗಿಲ್ಲ ನಮ್ಮ ರೈತರು ಮಕ್ಳಿಗೆ. ಏನು ಹೇಳಿ, ಒಂದೊಂದು ಮನೆ ತವೋ ಇವತ್ತು ಹಳ್ಳಿಕಾರು ದನಗಳು ಸಾಕೊಂಡು ಹಳ್ಳಿಕಾರು ಕರುಗಳು ಸಾಕೊಂಡು ಅವಕ್ಕೆ ಪ್ರೀತಿ ಕೊಡ್ತಾವ್ರೆ ನಮ್ಮ ರೈತರು ಮಕ್ಕಳು. ಅದಕ್ಕೆ ತುಂಬ ಟ್ಯಾಂಕ್ಸ್ ನಿಜಕ್ಕೂ ನಮ್ಮ ರೈತರು ಮಕ್ಳಿಗೆ. ಇವತ್ತು ಹೆಣ್ಣು ಸಿಗ್ತಾವ್ರೆ ಏನು ಪರವಾಗಿಲ್ಲ ಬೇಕಾರೆ. ಯಾಕೆ ಅಂದರೆ ಹೆಣ್ಣು ಮದುವೆ ಆಗ್ಬಿಟ್ರೆ ಎದ್ಬಿಡ್ತಾಳೆ. ಏನು ಹೇಳಿ, ದನಗಳು ಆ ಥರ ಅಲ್ಲ, ಹಳ್ಳಿಕಾರ ದನಗಳು ಎಷ್ಟು ಪ್ರೀತಿ ತೋರಿಸ್ತೀವಿ, ಜೊತೆಲೇ ಇರ್ತವೆ ಸಾಯಿ ಗಂಟನೂ ನಿಜಕ್ಕೂ ನೋಡಿ. ಅದು ಒಂದು ಸಾಧನೆ. ಹಳ್ಳಿಕಾರ ದನಗಳು ಸಾಕೋದ್ರಲ್ವ, ಕರುಗಳು ಸಾಕೋದ್ರಲ್ವ ಒಂದು ಸಾಧನೆ. ಇವತ್ತಿನ ಮಕ್ಳುಗಳು ನೋಡಿ ನಿಜಕ್ಕೂ ಗಂಡ ಐಕ್ಳುಗಳು ಹಳ್ಳಿಕಾರು ದನಗಳಿಗೆ ಪ್ರೀತಿ ತೋರಿಸುವಂಗೆ ಯಾರಿಗೂ ಪ್ರೀತಿ ತೋರಿಸ್ತಾಯಿಲ್ಲ. ನಿಜಕ್ಕೂ ತುಂಬ ಸಖತ್ತಾಗ ಪ್ರೀತಿ ತೋರಿಸ್ತಿದ್ದಾರೆ ನಮ್ಮ ರೈತರು ಮಕ್ಕಳು ಹಳ್ಳಿಕಾರು ದನಗಳಿಗೆ. ನಿಜಕ್ಕೂ ಅದರಂತೂ ಸಣ್ಣ ಕರುಗಳು ಇರ್ತಾವೆ ನೋಡಿ, ಅಲ್ಲಾಗ್ದಂತೆ ಇರೋವು, ಒಂದಲ್ಲಾಗಿರೋವು, ಎರಡಲ್ಲಾಗಿರೋವು, ಇಂಥವಕ್ಕಂತೂ ತುಂಬ ಪ್ರೀತಿ ತೋರಿಸ್ತಾರೆ ನಮ್ಮ ರೈತರು ಮಕ್ಕಳು. ನಿಜಕ್ಕೂ ಅದರಿಂದ ನಮ್ಗೆ ತುಂಬ ಸಂತೋಷ, ಖುಷಿ. ನಮ್ಮ ಜಿಲ್ಲೆಯಲ್ಲಿ ಈ ಥರ ಒಂದು ಪ್ರೀತಿ ತೋರಿಸ್ತಾರೆ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ನಮಗೆಲ್ಲ ಒಂದು ಹಬ್ಬದ ವಾತಾವರಣ ಇದ್ದಂಗೆ. ನಿಜಕ್ಕೂ ನಮ್ಮ ರೈತರು ಮಕ್ಳಿಗೆ ನಮ್ಮ ಕಡೆ ತುಂಬ ಟ್ಯಾಂಕ್ಸ್. ನಿಜಕ್ಕೂ ಈ ಥರ ಪ್ರೀತಿ ತೋರಿಸ್ತಿದ್ದಾರೆ, ಮುಂದಕ್ಕೂ ಅದೇ ಥರ ತೋರಿಸಿ. ಯಾವುದೇ ಕಾರಣಕ್ಕೂ ಹಳ್ಳಿಕಾರ ದನಗಳು ನಿಮ್ಮ ಕೈ ಬಿಡಲ್ಲ. ನಿಮ್ಮನ್ನು ಕೂಡ ಅಷ್ಟೇ ಮುದ್ದತೆಯಿಂದ ಪ್ರೀತಿ ಮಾಡ್ತವೆ. ಬೇಜಾರು ಮಾಡ್ಕೋಬೇಡಿ ಹಿಂಗಂದ ಅಂತ. ಹೆಣ್ಣು ಸಿಕ್ತವ್ರು ಪರವಾಗಿಲ್ಲ ನಮ್ಮ ರೈತರು ಮಕ್ಳಿಗೆ. ಹಳ್ಳಿಕಾರ ದನಗಳು ಮಾರೋದು ತುಂಬ ಸಗದ ಸಾಕಿ. ಅದರಲ್ಲಿ ಚಿಕ್ಕ ಕರುಗಳು ಇರ್ತಾವೆ ನೋಡು, ಅವು ಅಂತೂ ತುಂಬ ಪ್ರೀತಿಯಿಂದ ಸಾಕಿ. ಅವು ಯಾವುದೇ ಕಾರಣಕ್ಕೂ ನಿಮ್ಮ ಬಿಟ್ಟು ಹೋಗಲ್ಲ ನೋಡಿ. ಅದೇ ಥರ ಸೂಪರ್ ಬರ್ತಾವೆ, ಸೂಪರಾಗ ಹಂಗೆ ಬರಬೇಕು. ಸಾಕದ ಬರ್ತಾಯಿದ್ದಾವೆ ನಿಜಕ್ಕೂ. ಒಂದು ನೋಡಿ, ಒಂದಕ್ಕೊಂದು ಹೆಂಗೆ ಕೆದ್ರಿಸ್ಕೊ ಬರ್ತಾವೆ ನೋಡಿ. ಹಂಗೆ ಬಲ್ಗಡೆ ಸಾಲು ಹೊಡಿತಿದ್ದಾರೆ ಇವಾಗ ನಮ್ಮ ರೈತರು ನೋಡಿ. ಅಲ್ಲೊಬ್ರು ಬರ್ತಾವ್ರೆ ಕೋಲ್ ಹಿಡ್ಕೊಂಡು ಒಂದು ಕಡ್ಡಿ ಬರ್ತಾವ್ರೆ. ಇವಾಗ ಅವರು ಹೊಡಿತಾರೆ. ಅಲ್ಲಿ ಪೈಟೆ ಕಟ್ಕೊಂಡು ಹೋಯ್ತಾವ್ರಲ್ಲ ಅವರು ಹೊಡಿಯೋರು. ಅವ್ರ ಶಬ್ದಕ್ಕೆ ಇನ್ನೂ ನುಗ್ತವ, ಅವ್ರ ಶಬ್ದಕ್ಕೆ ಇನ್ನೂ ನುಗ್ತವ ಫಾಸ್ಟಾಗ. ಏನು ಟಣ ಅಂತವ ಹಂಗೆ. ಇವಾಗ ನೀರು ಗದ್ದೆ ಒಳಗೆ ಇನ್ನೇ ಬರ್ತಾರ ಕಡ್ಡಿ ಅದ ಮಾಡ್ಕೊಬರ್ಕ್ ಹೋಗಾರ. ಹೊಂಗೆ ಕಡ್ಡಿ ಅದು ನೋಡಿ ಯಾವ ಥರ ಹಿಡ್ಕೊಬಂದಾರ ಹೊಂಗೆ ಕಡ್ಡಿಯ. ಸುಮ್ಮನೆ ಹಿಂಗೆ ಸೋಕಿದ್ರೆ ಸಾಕು, ಹಂಗೆ ಬಾಲು ತೆಂಡೆಗ ಏನು ಉಕ್ತಾವ ಹಂಗೆ ನೋಡಿ ಹೆಂಗೆ ಕಡಿತಾವ್ರ. ಅದೇ ಥರ ನಮ್ಮ ರೈತರು ಪಕ್ಕದ ಕಬ್ಬು ಕೂಡ ಬೆಳೆದಿದ್ದಾರೆ ನೋಡಿ. ನೋಡಿ ಇವಾಗ ಅಣ್ಣ ಸುಸ್ತಾದ್ರು ತಮ್ಮ ಬರ್ತಾ ಇದ್ದಾರೆ ಇವಾಗ ನೋಡಿ.
ಹೊಡಿ ಅವ ಹಿಡ್ಕೋದೋದ್ರು ಹೋಯ್ತವ ಮುಂದಕ್ಕೆ ಮುನ್ನಾಗ. ಇವಾಗ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾವ್ರೆ ಅಲ್ವೇಯ. ನೋಡಿ ಆ ಕಡೆ ಈ ಕಡೆ ಎಲ್ಲ ಸಿಗಾಕೊಂಡ್ಬಿಟ್ಟಿರ್ತದೆ ಕೆಳಗಡೆ. ಇದು ಸತ್ತೆ ಅದು ಸತ್ತೆನ ತೆಗಿಬೇಕು, ಮಣ್ಣ ಕಚ್ಕೊಬಿಟ್ಟಿರ್ತದೆ. ನೋಡಿ ಯಾವ ಥರ ತೆಗಿತಿದ್ದಾರೆ ಅಂತ ನೋಡಿ. ನೋಡಿ ಏನು ನುಗ್ತಾವ ಇವಾಗ ಹಂಗೆ ಫಾಸ್ಟಾಗ. ಏನು ನೋಡ್ದ ಹೆಂಗೆ ಬಿರ್ಸಾಗಿ ನುಗ್ತಾವೆ ಅಂತ. ತುಂಬಾ ಫಾಸ್ಟಾಗಿ ನುಗ್ತಾವ ಮಾತ್ರ. ಸುಮ್ಮನೆ ಹೊಡಿದಿಲ್ಲ, ಕಡ್ಡಿ ತಕ ಹಿಂಗೆ ಅಂತಾರೆ ಅಷ್ಟೇ. ಏನು ಎದ್ರಕೊಂಡು ನುಗ್ತಾವ ಅವಿಯ ನೋಡಿ. ನೋಡಿ ಇವರೇ ಅವ್ರ ತಂದೆ. ಇವ್ರು ಹೇಳಿದ್ರೆ ಇಲ್ಲೇ ಬರಬೇಕು ಅಂದರೆ ಅಲ್ಲೇ ಬರ್ಬೇಕು ಅವು. ನೋಡಿ ಅವ್ರ ತಂದೆನೂ ಹಿಡಿತೀನಿ ನೋಡಿ ಇವಾಗ. ತುಂಬ ನೋಡಿ ಎಂತ ಬಿರ್ಸಾಗಿ ನುಗ್ತಾವೆ ಎರಡುವ. ಏನು ಕತ್ತ ಎತ್ಕೊಂಡು ಮೊಕವೇ ಎತ್ಕೊಂಡು ಮೇಕೆ, ಎರಡು ಕೊಮ್ಮಿ ಎತ್ಕೊಂಡು ಮೇಕೆ ಏನು ಹೆಂಗೆ ನುಗ್ತಾವ ಹಂಗಿಯ ನೋಡಿ. ಈ ಕಡೆ ಬರ್ತಾವ, ಈ ಕಡೆಗೆ ಬಂದೋ ನೋಡಿ. ನೋಡಿ ನೋಡಿ ಅಲ್ಲೇ ತಿರ್ಕೊಂಡ ನೋಡು. ನೋಡಿ ನಿಮ್ಗಿಂತೂ ಬಿರ್ಸಾಗವ ಅವು ಕರ. ಅವು 2,80,000 ಇವು ಗೂಳಿ ನೋಡಿ. 2,80,000 ಗೂಳಿ, 2,80,000 ಗೂಳಿ ಇವು. ಯಾವ ಥರ ಸಾಕಾರ ಗಟ್ಟಿ ಮುಟ್ಟೆಗ ಆನೆ ಇದ್ದಂಗೆ ಅವ ನೋಡಿ. ಯಾವ ಥರ ಬರ್ತಾವ ಹಂಗಿಯ ಬಿರ್ಸಾಗ. ತುಂಬ ಸಖದಾಗ ಕಷ್ಟಪಡ್ತಾ ಇದ್ದಾರೆ ನಿಜವೂ ನಮ್ಮ ರೈತರು. ಕಷ್ಟಪಟ್ಟಂತ ಇದಕ್ಕೆ ಕರೆಕ್ಟಾಗಿ ಬೆಳೆ ಬೆಳೆದ್ರು ಅದಕ್ಕೆ ಕರೆಕ್ಟಾಗಿ ರೈಟ್ ಕೊಡಲ್ಲ ಸರ್ಕಾರ ನೋಡಿ.